ಹಾಯ್, ಎಲ್ರಿಗೂ ನಮಸ್ತೆ. ಇದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಿಲ್ಲ, ಒಂದು ಸಿಂಪಲ್ ಮೆಸೇಜ್ ಕನ್ವೆ ಮಾಡಬೇಕಾಗಿತ್ತು ಎಲ್ಲರಿಗೂ. ಹಾಗಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಇನ್ಶೂರೆನ್ಸ್ ಅಂದರೆ ಕೆಲವರು ಒಂದು ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಕೊಡುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಬೈ ಮಾಡ್ತಾರೆ. ಇನ್ನು ಕೆಲವರು ಇನ್ಶೂರೆನ್ಸ್ ಅಂದರೆ ಹೆದರಿ ಓಡ್ತಾರೆ. ಆ ಥರ ಇರುತ್ತೆ. ಬಟ್ ಇಟ್ಸ್ ಓಕೆ, ಎಲ್ಲರದ್ದು ಅವ್ರವ್ರ ಒಪಿನಿಯನ್ ಮೇಲೆ ಡಿಪೆಂಡ್ಸ. ಬಟ್ ನಾನು ಅಡ್ವೈಸರ್ ಆಗಿ ಒಂದು 11-12 ಇಯರ್ಸಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ಸುಮಾರು ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೆ ಡೆತ್ ಕ್ಲೈಮ್ಸ್ ಎಲ್ಲ ಸೆಟಲ್ ಮಾಡಲಿಕ್ಕೆ. ಬಟ್ ಫಸ್ಟ್ ಎವರ್ ನಾನು ಮಾಡಿಸಿರೋ ಪಾಲಿಸೀಸಲ್ಲಿ ಫಸ್ಟ್ ಎವರ್ ಕ್ಲೈಮ್ ಐ ರಿಸೀವ್ಡ್. ಒಂದು ಕ್ಲೈಂಟ್ದು ಡೆತ್ ಆಗಿತ್ತು. ಹಾಗಾಗಿ ನಾನು ನಾಮಿನಿ ನನಗೆ ಕಾಲ್ ಮಾಡಿ ಈ ಥರ ಡೆತ್ ಆಗಿದೆ ಅಂತ ಹೇಳಿದರು. ಇಟ್ಸ್ ಅರೌಂಡ್ November 15th ಹಂಗೆ ಆಗಿರೋದು. ಸೊ ನಾನು ಲಾಸ್ಟ್ ವೀಕ್ ಹೋಗಿ ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಫಿನಿಷ್ ಮಾಡ್ಕೊಂಡು ಬಂದೆ. ಏನಂದರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಆ್ಯಕ್ಚುಲಿ ಮದರ್ ಇನ್ವೆಸ್ಟೆಡ್ ಆನ್ ಬಿಹಾಫ್ ಆಫ್ ಹರ್ ಚೈಲ್ಡ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಪಾಲಿಸೀಸ್. ಒಂದು ನೀವು ನೋಡ್ಬೋದು, ಒಂದು ಜೀವನ್ ಆನಂದ್ ಪಾಲಿಸಿ, ಆಮೇಲೆ ಒಂದು 50 lakh rupees ಟರ್ಮ್ ಪ್ಲ್ಯಾನ್, ಆ್ಯಂಡ್ ಇನ್ನೊಂದು ಇದರಲ್ಲಿ ಮಾಡಿರೋಂಥ LIC's 60 years ಆ್ಯನಿವರ್ಸರಿಗೆ ಬಿಟ್ಟಿರೋಂಥ ಬಿಮಾ ಡೈಮಂಡ್ ಪಾಲಿಸಿ, ಆಮೇಲೆ ಜೀವನ್ ಲಾಭ, ಆಮೇಲೆ ಒಂದು ಟರ್ಮ್ ಪ್ಲ್ಯಾನ್ ಆಫ್ 50 lakh rupees, ಆ್ಯಂಡ್ ಒನ್ ಮೋರ್ ಇಸ್ ಜೀವನ್ ಲಕ್ಷ್ಯ. ಸೊ ಈ ಥರ ಏನಂತಂದರೆ ಇಷ್ಟು ಪಾಲಿಸೀಸ್ ಮಾಡಿಸಿದ್ದಾರೆ. ಏನಪ್ಪ ಇದರಲ್ಲಿ ಯೂಶಲಿ ಮಾಡಿಸ್ತಾರೆ, ಬಟ್ ವರ್ಕಿಂಗ್ ವುಮೆನ್ಸ್ ಜಾಸ್ತಿ ಮಾಡಿಸಲ್ಲ, ಹಸ್ಬೆಂಡ್ ಮೇಲೆ ರಿಲೇ ಆಗಿ ಬಿಟ್ಬಿಡ್ತಾರೆ. ಬಟ್ ಅವ್ರ ಕ್ಲೈಂಟ್ ಇಷ್ಟೊಂದು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಅದರಲ್ಲಿ ನನಗೆ ಒಂದು ತುಂಬ ಎಕ್ಸೈಟಿಂಗ್ ಅಂತ ಅನಿಸಿದ್ದು ಪಾಲಿಸಿ ಅಂದರೆ ಇದು ಜೀವನ್ ಲಕ್ಷ ಅಂತ, LIC's ಜೀವನ್ ಲಕ್ಷ ಅಂತ ಇದೆಯಲ್ಲ, ಈ ಪಾಲಿಸಿ ಏನಪ್ಪ ಅಂತಂದರೆ, ಈಗ ಈ ಪಾಲಿಸಿ ಬಂದು ಈಗ ಅವರು 5 years 6-7 years ಮುಂಚೆ ಅವರು ಸ್ಟಾರ್ಟ್ ಮಾಡಿರೋ ಪ್ಲ್ಯಾನ್ ಇದು, ಫಾರ್ ಅ ಸಮ್ ಅಶ್ಯೂರ್ಡ್ ಆಫ್ 20 lakh rupees. ಸೊ ಅವರು ಇಯರ್ಲಿ ಅರೌಂಡ್ 1.3 lakhs ಅಂದರೆ 1,30,000 ರೂಪಾಯಿ ಅವರು ಪೇ ಮಾಡ್ತಾಯಿದ್ರು. ಸೊ ದೇ ಆರ್ ಸಪೋಸ್ ಟು ಪೇ ಫಾರ್ 17 years ಪ್ರೀಮಿಯಮ್. ಬಟ್ ಈಗ ಅವರು ಅಕಾಲಿಕ ಮರಣದಿಂದ ಡೆತ್ ಆಗಿರೋದ್ರಿಂದ ಏನಾಗಿದೆ, ಈಗ ಟೋಟಲಾಗಿ ಅವರು 7 years ಪೇ ಮಾಡಿದ್ದಾರೆ. ಇಟ್ಸ್ ಅರೌಂಡ್ ಅಪ್ರಾಕ್ಸಿಮೇಟ್ಲಿ 9 lakh rupees ಅವ್ರು ಪೇ ಮಾಡಿದ್ದಾರೆ ಈಗ. ಬಟ್ ಏನಪ್ಪ ಇದರಲ್ಲಿ ಒಂದು ಪಾಲಿಸಿ ಅಂತ ಅಂದರೆ, ಈ ಜೀವನ್ ಲಕ್ಷ ಅನ್ನೋದು ಒಂದು ಪಾಲಿಸಿ ಇದೆಯಲ್ಲ, ಈ ಪಾಲಿಸಿಯಲ್ಲಿ ಆಟೋಮೆಟಿಕ್ಕಾಗಿ ಇದರಲ್ಲಿ ರೈಡರ್ ಅಂತ ಒಂದು ಬೆನಿಫಿಟ್ ಇರೋದ್ರಿಂದ ಫಸ್ಟು ನಾಮಿನಿ ಅಂತ ಏನು ಅವ್ರ ಮಗು ನಾಮಿನಿ ಮಾಡಿದ್ದಾರೆ, ಮಗು ಹೆಸರಲ್ಲಿ ಫಸ್ಟು 20 lakh rupees ಈಗ ಮೆಚುರಿಟಿಗೆ ಬರುತ್ತೆ. ನಾನು ಅದೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಫಿಲ್ ಮಾಡ್ಕೊಂಬಂದಿದ್ದೀನಿ. ದಿಸ್ ಈಸ್ ದ ಡೆತ್ ಸರ್ಟಿಫಿಕೇಟ್ ಆ್ಯಂಡ್ ಇದು ಡೆತ್ ಕ್ಲೈಮ್ ಫಾರ್ಮ್. ಸೊ ಇದೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಮೇ ಬಿ ನೆಕ್ಸ್ಟ್ ವೀಕ್ ಐ ಆಮ್ ಗೋಯಿಂಗ್ ಟು ಸಬ್ಮಿಟ್ ದಿಸ್ ಆಲ್ ಫಾರ್ಮ್ಸ್, ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇಟ್ ವಿಲ್ ನಾಟ್ ಟೇಕ್ ಮೋರ್ ದ್ಯಾನ್ 3 to 4 days ಕ್ಲೈಮ್ ಆಗಿಬಿಡುತ್ತೆ. ಸೊ ಎವ್ರಿಥಿಂಗ್ ಇಸ್ ಬಿನ್ ಸೆಟ್. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಪಾಲಿಸಿ ಮಾಡಿಸ್ತೀವಿ ಅಂತಂದರೆ ಈಗ ಮಾಡಿಸಿದ್ದಾರೆ. ಸೊ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಮಗುಗೆ ಈಗ 20 lakh rupees ಡೆಪಾಸಿಟ್ ಒಂದು ಸತಿ ಈಗ ಮೆಚುರಿಟಿ ಅಂದರೆ ಒನ್ ಟೈಮ್ ಈಗ ಸಿಗುತ್ತೆ. ಜೊತೆಗೆ ಈಗ ಅವರು 17 yearsಲ್ಲಿ 7 years ಅಷ್ಟೇ ಪೇ ಮಾಡಿದ್ದಾರೆ. ಸೊ ಇನ್ನು ರಿಮೈನಿಂಗ್ 10 years ಅವ್ರು ಪೇ ಮಾಡಬೇಕಿತ್ತು. ಸೊ ಆ ಪ್ರೀಮಿಯಮ್ ಪೇ ಮಾಡೋದಿದೆಯಲ್ಲ, ಅದನ್ನೆಲ್ಲ ಕಂಪನಿ ವೇವ್ ಮಾಡುತ್ತೆ, ಯಾರೂ ಪೇ ಮಾಡಲಿಕ್ಕೇನೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಈಗ 20 lakh rupees ಈಗ ಇನ್ಸ್ಟೆಂಟಾಗಿ ಮಗು ಎಜುಕೇಷನ್ಗೋಸ್ಕರ ನೀಡ್ತಾ ಇರೋದ್ರಿಂದ ಆ 20 lakh rupees ಪ್ಲಸ್ ಅವ್ರಿಗೆ ಫ್ರಮ್ ಅಪ್ಕಮಿಂಗ್ ಪ್ರೀವಿಯಸ್ ಏನು ಇನ್ನೂ 10 years ಪ್ರೀಮಿಯಮ್ ಇತ್ತು ಅದನ್ನು ವೇವ್ ಕೂಡ ಮಾಡ್ತಾರೆ. ಯಾವುದೇ ರೀತಿ ಪ್ರೀಮಿಯಮ್ ಪೇ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಸೊ ಅದ್ರ ಜೊತೆಗೆ ಒಂದು ಇನ್ಕಮ್ ಕೂಡ ಕೊಡ್ತಾರೆ, ಅಂದರೆ ಒಂದು ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಬೇಕು ಮಗು ಎಜುಕೇಷನ್ಗಾಗಿ ಅಂಥೇಳಿ. ಅದು 10% ಆಫ್ ಸಮ್ ಅಶ್ಯೂರ್ಡ್ ಅಂತ ಹೇಳ್ತಾರೆ. 10% ಆಫ್ ಸಮ್ ಅಶ್ಯೂರ್ಡ್ ಅಂದರೆ 20 lakh rupeesಗೆ 10% ಅಂದರೆ 2 lakh rupees ಎವ್ರಿ ಇಯರ್ ಆಗುತ್ತೆ. ಸೊ ಟಿಲ್ ಮೆಚುರಿಟಿ ಆಗೋವರೆಗೂ, ಅಂದರೆ ಮಗು 20 years ಆಗುವಾಗ ಮೆಚುರಿಟಿ ಆಗುತ್ತೆ ಪ್ಲಾನ್, ಅಲ್ಲಿವರೆಗೂ ಮಗುಗೆ 2 lakh rupees ಎವ್ರಿ ಇಯರು ಅವ್ರಿಗೆ ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ.
ಅಟ್ ದ ಸೇಮ್ ಟೈಮ್ ಲಾಸ್ಟಲ್ಲಿ ಮೆಚುರಿಟಿ ಆ್ಯಸ್ ಯೂಶುವಲ್ ಆಗಿ ಯಾವ ಥರ ಮೆಚುರಿಟಿ ಆಗಬೇಕು ಅದೇ ಥರ ಮೆಚುರಿಟಿ ಆಗುತ್ತೆ. ಅವರು ಇದ್ದರೆ ಪೇ ಮಾಡಿದಾಗ ಏನು ಮೆಚುರಿಟಿ ಬರ್ತಾಯಿತ್ತು, ಅವ್ರು ಇಲ್ಲದೇ ಇರುವಾಗ ಪೇ ಮಾಡಿಲ್ಲ ಅಂದ್ರೂ ಅದು ಮೆಚುರಿಟಿ ಅದು ಬಂದೇ ಬರುತ್ತೆ ಲಕ್ಷಲ್ಲಿ. ಅವಾಗ ಅವ್ರಿಗೆ 34 lakhs ಅಂದರೆ ಮಗುಗೆ 34 lakhs ಏನಾಗುತ್ತೆ ಅವರ ಗ್ರ್ಯಾಜುಯೇಷನ್ ಹೈಯರ್ ಎಜುಕೇಷನ್ಗೆ ಒಂದು ಫಂಡ್ಸ್ ಅಂತ ಒಂದು ಶಾರ್ಟಲ್ಲಿ ಬರುತ್ತೆ. ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿಸಿದ್ದಾರೆ. ಸೊ ನೋಡಿದಾಗ ಎಷ್ಟು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡಿ ಫೈನಾನ್ಷಿಯಲಿ ಫ್ಯಾಮಿಲಿ ಕವರ್ಗೋಸ್ಕರ ಒಂದು 50 lakhs ಟರ್ಮ್ ಪ್ಲಾನ್ ಮಾಡಿಸಿ ಸ್ಟೆಪ್ ಬೈ ಸ್ಟೆಪ್ ನಾವೀಗ ಯಾರೋ ಒಬ್ರನ್ನ ಕೇಳ್ತೀವಿ ಇನ್ಶೂರೆನ್ಸ್ ಮಾಡಿಸ್ತೀರಾ ಅಂತ, ಯಾವುದೋ ಒಂದು 10 ವರ್ಷದ ಹಿಂದೆ ಒಂದು 1000 ರೂಪಾಯಿದು ಮಾಡಿಸಿರ್ತಾರೆ. ನನ್ನ ಹತ್ರ ಒಂದು ಬಾಂಡ್ ಇದೆ, ನಾನೊಂದು ಮಾಡಿಸ್ತಾ ಇದ್ದೀನಿ, ಒಂದು ಕಟ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲರೂ ಮಾಡ್ತಾರೆ. ಏಜೆನ್ಸಿಂದ ಎಸ್ಕೇಪ್ ಆಗೋಕ್ಕೆ ಇಟ್ಸ್ ಓಕೆ ಇದೆ, ಅದೇನು ಹೇಳ್ತಾರಲ್ಲ 1000 ದಾರಿಗಳಿರುತ್ತೆ. ಬಟ್ ದ ಥಿಂಗ್ ಇಸ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ಸಮ್ಟೈಮ್ಸ್ ನಾನು ನೀವು ಇಲ್ಲೇ ತಗೊಳ್ಳಿ, ನನ್ನ ಹತ್ರ ತಗೊಳ್ಳಿ, ಇನ್ನೊಬ್ರ ತಗೊಳ್ಳಿ ಅಂತ ಹೇಳ್ತಿಲ್ಲ. ಬಟ್ ಯಾಕಂತಂದರೆ ನಾವು ಮಾಡೋ ಒಂದು ಸಣ್ಣ ಫೈನಾನ್ಷಿಯಲ್ ಏನಿದೆ ಕಮಿಟ್ಮೆಂಟ್ಸ್ ಇದೆಯಲ್ಲ, ಅದು ನಾಳೆ ನಮ್ಮ ಜನ್ರೇಷನ್ಸ್ನ ತುಂಬ ಪ್ರೊಟೆಕ್ಟಿವ್ ಆಗಿಡುತ್ತೆ. ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವು ನಮ್ಮ ಬಡ್ಜೆಟ್ನ ಅನಲೈಸ್ ಮಾಡಬೇಕು. ನಮ್ಮ ರಿಸ್ಕ್ ಪೋರ್ಟ್ಫೋಲಿಯೋ ಏನಿದೆ ನಾವು ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಯಾವತ್ತೋ ಒಂದು 1000 ರೂಪಾಯಿ ಪ್ರೀಮಿಯಮ್ದು ನಾನು ಪರ್ಚೇಸ್ ಮಾಡಿ ಇಟ್ಬಿಟ್ಟು ನಾನು ಮಾಡಿಸಿದ್ದೀನಿ ಅಂತ ಅಂದ್ಕೊಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದರಿಂದ ಬರೋ ರಿಟರ್ನ್ಸಿಂದ ಏನೂ ಆಗೋದೂ ಇಲ್ಲ. ಸೊ ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋನ ಒಂದು ಸತಿ ರಿವೈಸ್ ಮಾಡ್ಕೊಳ್ಳಿ ದಯವಿಟ್ಟು. ಏನೇನು ಮಾಡಿಸಿದ್ದೀರಾ, ಎಷ್ಟಿದೆ, ಇದು ನಮ್ಮ ಕವರೇಜ್ ಇನ್ ಕೇಸ್ ಇಫ್ ನಾನೇ ಬ್ರೆಡ್ ವಿನ್ನರ್ ಆಫ್ ದಿಸ್ ಫ್ಯಾಮಿಲಿ, ಇಫ್ ಐ ಆಮ್ ನಾಟ್ ದೇರ್ ಟುಮಾರೋ, ಸೊ ನಾನು ಮಾಡಿಸಿರೋ ಈ ಇನ್ಶೂರೆನ್ಸ್ 1000 ರೂಪಾಯಿ ಇನ್ಶೂರೆನ್ಸು, ಸೊ ನನ್ನ ಫ್ಯಾಮಿಲಿಗೆ ಅಟ್ಲೀಸ್ಟ್ ಒಂದು 10 years, ಅಟ್ಲೀಸ್ಟ್ ಒಂದು 5-6 years ಅವ್ರಿಗೆ ಪ್ರೊವೈಡ್ ಮಾಡ್ಬೋದು ಆ ಫೆಸಿಲಿಟೀಸು ಅಂತ ಜಸ್ಟ್ ಥಿಂಕ್ ಮಾಡ್ಕೊಳ್ಳಿ. ಅದು ಹೌದು, ಥಿಂಕ್ ಮಾಡಿದ ಪ್ರಕಾರ ಹೌದು ನಿಮಗೆಲ್ಲ ಬೆನಿಫಿಟ್ ಫ್ಯಾಮಿಲಿಗೆ ನೀಡುತ್ತೆ, 5-6 ವರ್ಷ ಅಟ್ಲೀಸ್ಟ್ ಅವ್ರು ಸರ್ವೈವ್ ಆಗ್ಬೋದು ಅನ್ನೋ ಥರ ಇದ್ದರೆ ಓಕೆ ಫೈನ್, ನೀವು ನೆಕ್ಸ್ಟ್ ಬೇಕಾದ್ರೆ ಕಾಲ್ ತೊಗೋಬೋದು. ಬಟ್ ಆದರೆ ನಿಮ್ಗೆ ಅಷ್ಟು ಇಲ್ಲ, ಸುಮ್ಮನೆ ಒಂದು ಏನೋ ಮಾಡಿಸ್ತಾರೆ ಏಜೆನ್ಸಿಯಿಂದ ತಪ್ಪಿಸ್ಕೋಬೇಕು ಅಂತೇಳಿ ಯಾವುದೋ ಒಂದು ಮಾಡಿದ್ದೀನಿ ಅಂತ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇವ್ರದ್ದು ನೋಡಿದಾಗ ನನಗೆ ಹೀಗೆ ಅನಿಸಿದ್ದು, ಎವ್ರಿ ಇನ್ಕ್ರಿಮೆಂಟ್ಸಲ್ಲಿ ಒಂದೊಂದು ಪಾಲಿಸೀಸ್ ಆಗಿದೆ, ಎವ್ರಿ ನ್ಯೂ ವಂಡರ್ಫುಲ್ ಪಾಲಿಸೀಸ್ ಲಾಂಚ್ ಆದಾಗ ಒಂದೊಂದು ಪಾಲಿಸೀಸ್ ಆಗಿದೆ, 65 ಆ್ಯನಿವರ್ಸರಿಲಿ ಒಂದು ಪ್ಲ್ಯಾನ್ ಆಗಿದೆ, ಫ್ಯಾಮಿಲಿ ಕವರ್ ಮಾಡೋಕ್ಕೆ ಒಂದು ಟರ್ಮ್ ಪ್ಲ್ಯಾನ್ ಆಗಿದೆ. ಸೊ ಈ ಥರ ವರ್ಸಟೈಲಾಗಿ ಎಲ್ಲ ಥರನೂ ಪ್ಲ್ಯಾನ್ ಮಾಡಿ ಪಾಪ ಮಾಡಿದ್ದಾರೆ ಅವರು. ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಬಟ್ ಆದರೆ ಏನಿದೆ ಅದ್ರದ್ದು ಡೆತ್ ಬೆನಿಫಿಟ್, ಅನ್ಫಾರ್ಚುನೇಟ್ಲಿ ಇದು ಹೇಳೋಕ್ಕೆ ಬೇಜಾರಾಗುತ್ತೆ. ಡೆತ್ ಬೆನಿಫಿಟ್ ಅಲ್ಲ, ಅದು ಒಂಥರ ಎಮೋಷನ್. ಆದ್ರೂ ಏನು ಮಾಡೋದು, ಅದು ಬೆನಿಫಿಟ್ ಅಂತ ಮಗುಗೆ ಹೋಗುತ್ತೆ ಅದು ಆಟೋಮೆಟಿಕ್ಕಾಗಿ. ಸೊ ನಾನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಷ್ಟೋ ಜನ ಇನ್ಫ್ಲೂಯೆನ್ಸಸ್ ನೀವು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡ್ಬೋದು. LIC's ರಿಟರ್ನ್ಸ್ ದೇ ಆರ್ ನಾಟ್ ಈವನ್ ಬೀಟಿಂಗ್ ಇನ್ಫ್ಲೇಷನ್ ರೇಟ್ಸ್. you directly take one term plan and directly go invest in the share market, ULIPs, ಮ್ಯೂಚುವಲ್ ಫಂಡ್ಸ್, ಈ ಥರ ಎಲ್ಲ ಹೇಳ್ತಾರೆ. ದಟ್ಸ್ ಗುಡ್. ಬಟ್ ನಾನು ಹೇಳೋದೇನು ಅಂತಂದರೆ, ನಾನು ಯಾವುದೇ ಪೋರ್ಟ್ಫೋಲಿಯೋಸ್ ಆಗಲಿ ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ಸ್ ಎಗೇನ್ಸ್ಟ್ ನಾನಿಲ್ಲ. ಸೊ ನಾನು ಹೇಳೋದೇನು ಅಂತಂದರೆ, ಫಸ್ಟ್ ಬೇಸಿಕ್ ಥಿಂಗ್ ಕವರ್ ಮಾಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ, ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸಿ ವಿತ್ ಗುಡ್ ಕವರೇಜ್. ಸೊ ಮಾಡಿಸಿದಾದ್ಮೇಲೆ ನೀವು ಪ್ರೊಟೆಕ್ಷನ್ ಒಂದು ಬೌಂಡ್ರೀಸ್ ಒಳಗಡೆ ಬಂದಾಗ ಯು ಆರ್ ಫ್ರೀ ಟು ಪ್ಲೇ. ನೀವು ಎಲ್ಲಿ ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು, ಸ್ವಲ್ಪ ರಿಸ್ಕ್ ತೊಗೋಬೋದು, ಏನು ಬೇಕಾದ್ರೂ ಮಾಡ್ಬೋದು. ಫ್ಯಾಮಿಲಿನೇ ರಿಸ್ಕೆಲ್ಲ ಹಾಕಿ ನೀವು ಒಂದು ರಿಸ್ಕಲ್ಲಿ ಹಾಕಿ ನೀವು ದುಡ್ಡು ಮಾಡ್ತೀನಿ ಅಂತ ಹೋಗೋದ್ರಲ್ಲಿ ಏನು ರಿಟರ್ನ್ಸ್ ನೆವರ್ ಮ್ಯಾಟರ್ಸ್, ಓನ್ಲಿ ಕ್ಯಾಪಿಟಲ್ ಮ್ಯಾಟರ್ಸ್ ಅಂತಾರೆ. ಹಾಗಾಗಿ ಆ ಥರ ಇರುತ್ತೆ. ಹಾಗಾಗಿ ಎಷ್ಟೋ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಆ ಥರ ಹೇಳ್ತಾರೆ. ಬಟ್ ಅದು ಹೇಳೋದೆಲ್ಲ ಸತ್ಯ. ಈಗ ನಾನು ಹೇಳಿದ ಪ್ರಕಾರ ಈ ಜೀವನ್ ಲಕ್ಷ ಪ್ಲ್ಯಾನಲ್ಲಿ ಹೇಳಿದ್ನಲ್ಲ, 7 years ಪ್ರೀಮಿಯಮಲ್ಲಿ ಅವ್ರು ಪೇ ಮಾಡಿರೋ 9 lakh rupees ಪ್ರೀಮಿಯಮ್ಗೆ ನಿಮಗೆ 20 lakh rupees ಮೆಚುರಿಟಿ ಈಗ, ಪ್ಲಸ್ 2 lakh rupees ಫಾರ್ ನಾದರ್ 10 years ಆ್ಯಂಡ್ 34 lakh rupees ಅಟ್ ದ ಮೆಚುರಿಟಿ. ಸೊ ಟೋಟಲಾಗಿ ನೀವು ಲೆಕ್ಕ ಮಾಡಿ, 20 + 34 lakhs ಅಂತಂದರೆ 34 + 20 54,000 ಪ್ಲಸ್ 10 ವರ್ಷ 2 ಲಕ್ಷ ಅಂತಂದರೆ 2 ಲಕ್ಷ ಅಂತಂದರೆ 20 ಲಕ್ಷ ಆಯಿತು. ಆಲ್ಮೋಸ್ಟ್ 70 lakh rupees ಫಾರ್ ಇನ್ವೆಸ್ಟಿಂಗ್ 9 lakh rupeesಗೆ. ಸೊ ಈ ಬೆನಿಫಿಟ್ ನಿಮಗೆ ಯಾವ ಇನ್ವೆಸ್ಟ್ಮೆಂಟಲ್ಲಿ ನಿಮಗೆ ಸಿಗುತ್ತೆ? ಯಾರು ಈ ಥರ ರಿಟರ್ನ್ ಕೊಡ್ತಾರೆ? ಯಾರು ಎಕ್ಸ್ಪರ್ಟ್ಸ್ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರಲ್ವ, ಅವ್ರು ದಯವಿಟ್ಟು ನನಗೆ ಹೇಳಿ, ಯಾವ ಪರ್ಸೆಂಟಲ್ಲಿ ರಿಟರ್ನ್ಸ್ ಕೊಡ್ತಾ ಇದೆ ಇವಾಗ ಈ ಪಾಲಿಸಿ, ನಿಮ್ಮ ಮ್ಯೂಚುವಲ್ ಫಂಡ್ಸು ಈ ಥರ ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳಿ ಸ್ವಲ್ಪ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಯಾಕಂತಂದರೆ ನೀವು ನಮ್ಮಲ್ಲಿನೇ ಕಾಂಪಿಟೇಟಿವ್ ಆಗಿ ತೊಗೊಂಡ್ರೆ ನೀವು ಯಾವುದೇ ಬ್ರ್ಯಾಂಡ್ಸ್ಗೆ ತೊಗೊಳ್ಳಿ, ಯಾವುದೇ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ಸ್ಗೆ ತೊಗೊಳ್ಳಿ, ಸಿಂಗಲ್ ಪ್ರೀಮಿಯಮ್ ಮಾಡ್ತೀವಿ, ಒಂದೇ ಸತಿ ಇನ್ವೆಸ್ಟ್ ಮಾಡ್ತೀವಿ ಲೈಫ್ ಟೈಮ್ ಪೆನ್ಷನ್ಗೆ ಅಂದರೆ ಜೀವನ್ ಶಾಂತಿಗಿಂತ ದರ್ ಇಸ್ ನೋ ಅದರ್ ಪ್ಲ್ಯಾನ್ ಗಿವಿಂಗ್ ಹೈಯರ್ ರೇಟ್ಸ್ ಆಫ್ ಇಂಟ್ರೆಸ್ಟ್.
ಆ ಥರ ಬೇರೆ ಯಾವ ಪ್ಲ್ಯಾನು ಇಲ್ಲೇ ಇಲ್ಲ. ಇನ್ನು ಜೀವನ್ ಲಾಭ ಅಂತ ಬಂದರೆ ಯು ಆರ್ ಹ್ಯಾವ್ ಅ ಲಾಟ್ ಆಫ್ ಆಪ್ಷನ್ಸ್. ಶಾರ್ಟ್ ಟರ್ಮಿಂದ ಹಿಡಿದು ಲಾಂಗ್ ಟರ್ಮ್ವರೆಗೂ ಕಾಂಪೌಂಡಿಂಗ್ ಮಾಡೋಕ್ಕೆ ದೇರ್ ಇಸ್ ವಂಡರ್ಫುಲ್ ಆಪ್ಷನ್ಸ್. ಜೀವನ್ ಉತ್ಸವಲ್ಲಿ ಇಟ್ಸ್ ಅ ವಂಡರ್ಫುಲ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಫಾರ್ 100 years ಆಫ್ ಲೈಫ್ ಟೈಮ್ ಇನ್ಕಮ್ ಪ್ಲ್ಯಾನ್ ಮಾಡ್ಬೋದು ಅದರಲ್ಲಿ. ಜೀವನ್ ಉಮಂಗ್ ಕೂಡ ಅಷ್ಟೇ. ಜೀವನ್ ಉಮಂಗಲ್ಲಿ ಯು ಕ್ಯಾನ್ ಪ್ಲ್ಯಾನ್ ಫಾರ್ 100 years ಆಫ್ ರಿಟೈರ್ಮೆಂಟ್ ಇನ್ಕಮ್. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಲೀವ್ ಸಮ್ ಕೈಂಡ್ ಆಫ್ ಅಸೆಟ್ ಟು ಯುವರ್ ನೆಕ್ಸ್ಟ್ ಜನ್ರೇಷನ್. ಲೈಕ್ ಇವಾಗ ನಿಮ್ಮ ಸ್ಪೌಸ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ಏನಾದ್ರು ಒಂದು ಅಸೆಟ್ ಬಿಟ್ಟು ಹೋಗ್ಬೋದು. ನೀವು ಇರೋರ್ಗು ನೀವು ತೊಗೋಬೋದು, ನಮ್ಮ ನಂತರ ನಮ್ಮ ಅಸೆಟ್ನ ನಾವು ನಾಮಿನಿಗೆ ನಾವು ರಿಸರ್ವ್ ಮಾಡಿ ಹೋಗ್ಬೋದು. ಈ ಥರ ದೇ ಆರ್ ಆಲ್ ಅರೌಂಡ್ ಗೆಟಿಂಗ್ ಇಂಟ್ರೆಸ್ಟ್ ರೇಟ್ಸ್ ಆಫ್ 8% ಇನ್ ಜೀವನ್ ಉಮಂಗ್. ಆ್ಯಂಡ್ ಜೀವನ್ ಉತ್ಸವಲ್ಲಿ 10% ಗ್ಯಾರಂಟಿ ಕೊಡ್ತಾ ಇದೆ. ಜೀವನ್ ಶ್ರೀ ಅಂತೂ ಪೀಪಲ್ಸ್ ಆರ್ ಲಿಟ್ರಲಿ ಪುಟಿಂಗ್ ದೇರ್ ಫುಲ್ ಕ್ಯಾಪಿಟಲ್. ಆ ಥರ ಒಂದು FD ಕಾನ್ಸೆಪ್ಟ್ ಇರೋಂಥ ಒಂದು ಪ್ಲ್ಯಾನ್ ಇದೆ. ಈ ಥರ ಇಟ್ಸ್ ಆಲ್ ವೆರಿ ಗುಡ್ ಪ್ಲ್ಯಾನ್ಸ್. ನಾವು ಅದೇನೋ ಹೇಳ್ತಾರಲ್ಲ, ಅಪ್ಪ ಹಾಕಿದ ಆಲ್ಮರ ಅಂತ ಇದ್ರು ಅಂದರೆ, ಬಟ್ ದೇರ್ ಈಸ್ ಸಮ್ ಕೈಂಡ್ ಆಫ್ ಅ ರೀಸನ್. ಅದಕ್ಕೋಸ್ಕರನೇ ಅಪ್ಪ ಹಾಕಿದ ಆಲ್ಮರ ಅಂತ ಹೇಳ್ತಾರೆ ಅಷ್ಟೇ. ಸೊ ನಾವು ಎಲ್ಲದನ್ನು ಎಲ್ಲದು ಎವಲ್ಯೂಷನ್. ಏನು ನೋಕಿಯಾ ನೋಡಿರ್ಬೋದು, ಅವರು ಟೈಮ್ ಟು ಟೈಮ್ ಎವಾಲ್ವ್ ಆಗಲಿಲ್ಲ. ಹಾಗಾಗಿ ನಾವು ಏನೂ ತಪ್ಪು ಮಾಡಿಲ್ಲ. ಸ್ಟಿಲ್ ನಾವು ವಿ ಆರ್ ಔಟ್ ಆಫ್ ದ ಮಾರ್ಕೆಟ್ ಅಂದರು. ಬಟ್ LIC is not like that. From the past 67 to 68 years, LIC is continuously growing. ಕಂಟಿನ್ಯೂಸ್ಲಿ ಎವ್ರಿ ಇಯರ್ ಆನ್ ಇಯರ್ ಅವ್ರದ್ದು ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ಪಾಲಿಸಿ ಹೋಲ್ಡರ್ ಬೇಸಿಸಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ, ಪ್ರೀಮಿಯಂ ಬೇಸಲ್ಲಿ ಇನ್ಕ್ರೀಸ್ ಆಗ್ತಾಯಿದೆ, ಎಲ್ಲದರಲ್ಲೂ ಅಷ್ಟೇ. ಸೊ ದೇ ಆರ್ ಡೂಯಿಂಗ್ ಎ ಟ್ರಮೆಂಡಸ್ ಜಾಬ್. ಎಲ್ಲ ಥರ ಪ್ಲ್ಯಾನ್ಸು ಇರುತ್ತೆ. ಸೊ ಯಾರೋ ಒಬ್ರು ಹೇಳಿದರು, ಏನೋ ಒಂದು ಹೇಳಿದ್ರು ಅಂತ ದಯವಿಟ್ಟು ಇದು ಮಾಡಬೇಡಿ. ನೀವು ನಿಮ್ಮ ಕಡೆ ಯೋಚನೆ ಮಾಡಿ, ಓವರಾಲ್ ರಿಟರ್ನ್ಸ್ ಹೆಂಗೆ ಬರುತ್ತೆ. ನೀವು ಕೂಲಾಗಿದ್ದು ನಿಮಗೆ ಒಂದು 10% ರಿಟರ್ನ್ ತೊಗೊಳ್ಳೋದು ಒಳ್ಳೇದು ಅನಿಸುತ್ತೋ, ಅಥವಾ ಫುಲ್ಲು ತಲೆ ಕೆಡಿಸ್ಕೊಂಡು ದಿನ ಎಲ್ಲ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಎದೆ ಹೊಡ್ಕೊಂಡು ಆ ಥರ ಎಲ್ಲ ಮಾಡಿ ಕಡೆಗೆ ಒಂದು 15-16% ತೊಗೊಳ್ಳೋದು ಒಳ್ಳೆಯದಾ, ಯಾವುದಂತ ಯೋಚನೆ ಮಾಡಿ ನೀವೇ. ಸೊ ಯೋಚನೆ ಮಾಡಿ ದಯವಿಟ್ಟು ನೀವು ಯಾವುದ್ರಲ್ಲಾದರೂ ಮಾಡಿ ಇನ್ವೆಸ್ಟ್ಮೆಂಟು, ನಮ್ದು ಏನೂ ಅಭ್ಯಂತರ ಇಲ್ಲ. ಬಟ್ ನಾನು ಹೇಳೋದು ಏನು ಅಂತಂದರೆ, ಫಸ್ಟು ಫ್ಯಾಮಿಲಿ ಒಂದು ಓರಿಯೆಂಟೆಡ್ ಇರೋಂಥ ಯಾವುದಾದ್ರು ಒಂದು ಒಳ್ಳೆ ಒಂದು ಪಾಲಿಸೀಸ್ ತೊಗೊಳ್ಳಿ. ಸೊ ದಟ್ ಫ್ಯಾಮ್ಲಿನೂ ಟೆನ್ಷನ್ ಫ್ರೀ ಆಗಿರಬೇಕು, ನೀವು ಟೆನ್ಷನ್ ಫ್ರೀ ಆಗಿರಬೇಕು. ಅದ ನಂತರ ನೀವು ಯಾವುದೇ ರೀತಿ ರಿಸ್ಕ್ ತೊಗೊಂಡ್ರೂ ಚೆನ್ನಾಗಿರುತ್ತೆ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಇದು ನನ್ನ ಫಸ್ಟ್ ವೀಡಿಯೋ ನಾನು ಮಾಡ್ತಾ ಇರೋದು. ಅದು ಫಸ್ಟ್ ಎವರ್ ವೀಡಿಯೋ. ಜೊತೆಗೆ ಏನು ಅಂತಂದರೆ, ನಾನು ಇವತ್ತವರೆಗೂ ನನಗೇನು ಮಾತಾಡಬೇಕು ಅಂತ ಅನಿಸ್ಲೇ ಇಲ್ಲ. ಬರೀ ನಾನು ರೀಲ್ಸು ವೀಡಿಯೋಸು ಅದೇ ನೋಡ್ತಿದ್ದೆ. ಬಟ್ ನನಗೆ ಫಸ್ಟ್ ಟೈಮ್ ಮಾತಾಡಬೇಕು ಅಂತ ಅನ್ನಿಸ್ತಾ. ಯಾಕಂತಂದರೆ ಈ ಥರ ಒನ್ ವರ್ಕಿಂಗ್ ವುಮೆನ್ ಈ ಥರ ಎಷ್ಟು ಪ್ಲ್ಯಾನ್ ಮಾಡಿದ್ದಾರೆ, ಎಷ್ಟು ನೀಟಾಗಿ ಅವರು ಫೈನಾನ್ಷಿಯಲ್ ಥಿಂಗ್ನ ತೊಗೊಂಡು ಹೋಗಿದ್ದಾರೆ ಅಂತ ನೋಡಿದಾಗ ತುಂಬ ಖುಷಿ ಆಯಿತು. ಈ ಥರ ಎಲ್ಲ ಇಷ್ಟು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಎಷ್ಟು ನೀಟಾಗಿ ಆರ್ಗನೈಸ್ಡ್ ಮಾಡಿದ್ದಾರೆ. ಪ್ಲ್ಯಾನ್ ಬೆನಿಫಿಟ್ಸ್ ಎಲ್ಲ ಯಾವ ಥರ ಇರುತ್ತೆ, ಒಂದು ಪೀಸ್ ಆಫ್ ಮೈಂಡ್ ಪ್ಲ್ಯಾನ್ಸು. ನಾವು ಅದನ್ನು ಯೋಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಅವೇರ್ನೆಸ್ ಮೂಡಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಮೋಸ್ಟ್ಲಿ ಈ ವಿಡಿಯೋದಲ್ಲಿ ತುಂಬ ಏನು ಹೇಳ್ತಾರೆ ಮಿಸ್ಟೇಕ್ಸ್ ಇರ್ಬೋದು, ಗೊತ್ತಿಲ್ಲ. ಬಟ್ ಎನಿವೇ, ಏನಾದರೂ ತುಂಬ ಮಿಸ್ಟೇಕ್ಸ್ ಅಥವಾ ಏನಾದರೂ ತಪ್ಪಾಗಿ ಏನಾದರೂ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. In case if my content is very much relevant to you people, then definitely support ಮಾಡಿ for the next and upcoming videos. Thank you so much.